ಬಹುಶಃ ಮನೆಯವರು ಒಂದು ಗೌರವಿಸುವಂತ ಮತ್ತೇನು ಹೇಳಲಿಕ್ಕೆ ಆಗಲಿಲ್ಲ. ಕಳೆದ ವರ್ಷ ಆಟ ಬುಕ್ ಮಾಡೋದು ಕೂಡ ಹೇಳಿದ್ರು ನನ್ನ ಅಳಿಯ ಅಳಿಯ ಕಿರೀಟಕ ಕ್ಷೇತ್ರ ಮಾತ್ರ ಮಾಡಿ ನಿಮಗೆ ಒಂದು ಅದ್ದೂರಿ ಸನ್ಮಾನ ಮಾಡ್ತೇವೆ. ಪುಣ್ಯಾತ್ಮಿ ಸನ್ಮಾನ ಮಾಡೋದು ಬೇಡ, ಯಾಕಂದ್ರೆ ಬೇರೆ ದಿನ ಇಟ್ಕೊಂಡ್ರೆ ಶನಿವಾರ ಇಟ್ಕೊಂಡಿದೆ ಅಂದ್ರೆ ಶನಿವಾರ ಇಟ್ಕೊಂಡು ನಾನು ಶನಿವಾರ ನಮ್ಮ ಮನೆ ಆಟ ಸಹ ಶನಿವಾರ ಇರಲಿಲ್ಲ, ಯಾಕಂದ್ರೆ ಶನಿವಾರ ಶನಿ ಪೂಜೆ ಇದರಿಂದ ಬರ್ಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ವೇದಿಕೆಯಲ್ಲಿಗೆ ಗಣ್ಯರನ್ನು ಕರೆದು ಸಮ್ಮುಖದಲ್ಲಿ ಸನ್ಮಾನ ಮಾಡ್ತೇವೆ ಅಂತ ಹೇಳಿದ್ರು. ಬೇಡ, ಅದು ಗಣ್ಯತಿಗಳು ನನ್ನ ಭಾವ ಅಕ್ಕ ಇದ್ರೆ ಸಾಕು, ಮತ್ತು ನಮ್ಮ ಉಳಿದಿಕ್ಕಲೆ ಎಲ್ಲಿದ್ರು ಸಾಕು ಅಂತ ಹೇಳಿದೆ. ಗೌರವ ಇವ ನಮ್ಮವ ಅಂತ ನೀವು ಗೌರವಿಸಿದ್ರಿ. ನಾನು ಯಾವಾಗಲೂ ನಿಮ್ಮವನಾಗಿ ನಿಮ್ಮ ಆಶೀರ್ವಾದ ನಮಗಿರಲಿ. ಹಾಗೆ ಆ ಗಿರಿಡಕ್ಕೆ ವೀರಭದ್ರ ಹಾಗೂ ಬ್ರಹ್ಮಲಿಂಗ ವೀರಭದ್ರ ದುರ್ಗಾಪರಮೇಶ್ವರ ಸಂಪೂರ್ಣ ಅನುಗ್ರಹ ನಿಮ್ಮ ಕೂಡು ಕುಟುಂಬಕ್ಕೆ ಇರಲಿ. ಬಳಿದಿಕ್ಕಳಿಗೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಭಾಗ್ಯದನ್ನು ಕೊಡಲಿ. 100 ಕಾಲ ಈ ಯಕ್ಷಗಾನ ಕಲಾ ಸೇವೆ ಅಂತ ಹೇಳಿದ್ರೆ ಎಲ್ಲರಿಗೂ ಹಿರಿಯಡಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಹಿರಿಯಡಕ್ಕ ದೇವಸ್ಥಾನವೇ ಬಂದಾಗ ಹಿರಿಯಡಕ್ಕ ಒಂದು ಮೇಳ ಅಂತ ಹೇಳಿದ್ರೆ ಸಂಚಾರ ದೇವಸ್ಥಾನ ಇದ್ದಾಗ ಆ ಮೇಳವೇ ನಿಮ್ಗೆ ಇಲ್ಲಿ ಬಂದಿದೆ. ಹಾಗಾಗಿ ಆ ದೇವರ ಅನುಗ್ರಹಕ್ಕೆ ಸತ್ಪಾತ್ರಗಳು. ಇನ್ನೂ ಸಹ ನಿಮಗೂ ಸಹ ಕಲಾ ಸೇವೆ ಮಾಡುವಂಥ ಯೋಗ ಭಾಗ್ಯ ಸೌಭಾಗ್ಯ ಮಾಡುವಂಥ ಉದ್ಯೋಗದಲ್ಲಿ ಉತ್ತರದ ಅಭಿವೃದ್ಧಿಯನ್ನು ದೇವರು ಕೊಡುವುದರೊಂದಿಗೆ ಕಟ್ಟಿದಂಥ ಕರೆಯಲ್ಲಿ ಬಿಟ್ಟಿದಂಥ ಬೆಳೆಯಲ್ಲಿ ಮಾಡುವಂಥ ಉದ್ಯೋಗದಲ್ಲಿ ಉತ್ತರದ ಅಭಿವೃದ್ಧಿ ಕೊಡಲಿ. ಜೀವನದಲ್ಲಿ ಬರ್ತಕ್ಕಂಥ ಅಷ್ಟು ಕಷ್ಟಗಳನ್ನು ದೂರ ಬಿಡಲಿ, ಅಷ್ಟು ಸೌಭಾಗ್ಯ ಅನುಗ್ರಹಿಸಿಕೊಡಲಿ. 100 ಕಾಲ ಕಲಾ ಸೇವೆ ಮಾಡುವ ಸೌಭಾಗ್ಯ ಅನುಗ್ರಹಿಸಿಕೊಡಲಿ ಅಂತ ಈ ಸಂದರ್ಭ ದೇವರಲ್ಲಿ ಬೇಡಿಕೊಳ್ಳುತ್ತೆ. ಇದೊಂದು ವಿಶೇಷ ಅಂತ ಹೇಳಿದ್ರೆ ಈ ವರ್ಷ 2 ಭಾವನ ಮನೆಯಲ್ಲಿ ಸನ್ಮಾನ ನಮಗೆ. ಕಳೆದ ತಿಂಗಳಲ್ಲಿ ನಮ್ಮ ಸುರೇಂದ್ರ ಭಾವನ ಮನೆಯಲ್ಲಿ ಶನಿ ಪೂಜೆ ಇತ್ತು, ಆ ದಿನದಲ್ಲೂ ಸಹ ಹಾಗೆ. ಮತ್ತು ರಾತ್ರಿ ಬೇಡ ಮಾರ ಸಂಜೆ ಸಹ ಬೆಳಿಗ್ಗೆನೇ ಮಾಡಿದ್ರು. ಹಾಗಾಗಿ ನಮ್ಮ ಕುಟುಂಬಕ್ಕೂ ಒಳ್ಳೇದಾದ್ರೆ ನಮಗೂ ಒಳ್ಳೇದಾಗಲಿ. ಮತ್ತು ನಮ್ಮನ್ನು ನಾವು ಗೌರವಿಸಿಕೊಂಡಾಗ ಅದು ನಮಗೆ ಈಗ ನಮ್ಮ ಅಣ್ಣಂದರೆಲ್ಲ ಇಲ್ಲ, ಅವರಿಗೆಲ್ಲ ಎಲ್ಲೂ ಗೌರವ ಸಿಗುವುದಿಲ್ಲ ಅಂತೇಳಿ ನಾವು ನಮ್ಮ ಮನೆಯಲ್ಲಿ ಮೊನ್ನೆ ಕಾರ್ಯಕ್ರಮ ಆದಾಗ 13-14 ಜನರಿಗೂ ಒಂದು ವಿಶೇಷ ಒಂದು ಸಣ್ಣ ರೀತಿಯ ಸನ್ಮಾನ ಗೌರವ ಮಾಡಿದ್ವಿ. ಯಾಕಂತೇಳಿದ್ರೆ ನಮ್ಮನ್ನು ನಾವು ಗೌರವಿಸಬೇಕು. ನಮ್ಮನ್ನು ನಾವು ಗುರುತಿಸದಿದ್ರೆ ಬೇರೆಯವರು ಯಾರು ಗುರುತಿಸೋದು, ಬೇರೆಯವ್ರು ಮತ್ತೆ. ಆದರೂ ನಮಗೆ ಬೇಕಾದಷ್ಟು ಗುರುತು ಆಗಿದ್ದು ನಿಮ್ಮೆಲ್ಲರ ಆಶೀರ್ವಾದ, ದೇವರ ಅನುಗ್ರಹ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ದೇವರ